ಕಾಂಗ್ರೆಸ್ ನಾಯಕ, ಕಾಂಗ್ರೆಸ್ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್ ಸ್ಫೋಟಕ ಆರೋಪ. ಇದು ಪುಲ್ವಾಮಾ ಉಗ್ರರ ಕೃತ್ಯ ಏನಿದೆ ಇದು ಮ್ಯಾಚ್ ಫಿಕ್ಸಿಂಗ್ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್. ಬಿಕೆ ಹರಿಪ್ರಸಾದ್ ಅವರು ಸ್ಫೋಟಕ ಆರೋಪವನ್ನ ಈಗ ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿ, ಇಮ್ರಾನ್ ಖಾನ್ ಮ್ಯಾಚ್ ಫಿಕ್ಸಿಂಗ್ ಮಾಡಿದ್ದಾರೆ. ಭಾರತದ ಪ್ರಧಾನಿ ಹಾಗೇನೆ ಪಾಕಿಸ್ತಾನ ಪ್ರಧಾನಿ ಇಬ್ಬರೂ ಕೂಡ ಮ್ಯಾಚ್ ಫಿಕ್ಸಿಂಗ್ ಮಾಡಿದ್ದಾರಂತೆ. ಜಮ್ಮು ಕಾಶ್ಮೀರದ ಪುಲ್ವಾಮಾ ಪ್ರದೇಶಕ್ಕೆ 350 ಕೆಜಿ RDX ಹೇಗೆ ಬಂತು ಅಂತಲೂ ಕೂಡ ಬಿಕೆ ಹರಿಪ್ರಸಾದ್ ಪ್ರಶ್ನಿಸ್ತಾ ಇದ್ದಾರೆ. ಇವೆಲ್ಲವೂ ಮೋದಿ ಮತ್ತು ಪಾಕ್ ಪ್ರಧಾನಿ ಇಮ್ರಾನ್ ಫಿಕ್ಸಿಂಗ್ ಅಲ್ವಾ ಅಂತಲೂ ಕೂಡ ಪ್ರಶ್ನಿಸ್ತಾರೆ. ಸುವರ್ಣ ನ್ಯೂಸ್ ಜೊತೆ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ಮಾತು. ಈ ಸಂದರ್ಭದಲ್ಲಿ ಅವರು ಸ್ಫೋಟಕ ಆರೋಪವನ್ನ ಮಾಡಿದ್ದಾರೆ. ಪುಲ್ವಾಮಾ ಉಗ್ರರ ಕೃತ್ಯ ಮ್ಯಾಚ್ ಫಿಕ್ಸಿಂಗ್ ಅಂತ ಕಾಂಗ್ರೆಸ್ ಹಿರಿಯ ನಾಯಕ ಹೇಳ್ತಾರೆ. ಜಮ್ಮು ಕಾಶ್ಮೀರದ ಪುಲ್ವಾಮಾ ಪ್ರದೇಶಕ್ಕೆ 350 ಕೆಜಿ RDX ಹೇಗೆ ಬಂತು ಅಂತಲೂ ಕೂಡ ಪ್ರಶ್ನಿಸ್ತಾರೆ. ಮೋದಿ ಸಮರ್ಥರಿದ್ದರೆ ಪುಲ್ವಾಮಾದಲ್ಲಿ ಉಗ್ರರ ಕೃತ್ಯವೇ ನಡೆಯುತ್ತಿರಲಿಲ್ಲ ಅಂತಲೂ ಕೂಡ ಬಿಕೆ ಹರಿಪ್ರಸಾದ್ ಹೇಳ್ತಾರೆ. ಸುವರ್ಣ ನ್ಯೂಸ್ ಜೊತೆ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ಮಾತು. Between Mr. Narendra Modi and Imran Khan, or else this Pulwama incidents would not have taken place. The people who talk about the security of the nation, they can deduct 2 kgs of beef in Akhlaq's house, they can deduct 2 kgs of beef in Kerala guest house, and they can't detect 350 RDX on the national highway. It's a shame on them. Fixing between Mr. Narendra Modi and Imran Khan, or else this Pulwama incidents would not have taken place. The people who talk about the security of the nation, they can deduct 2 kgs of beef in Akhlaq's house, they can deduct 2 kgs of beef in Kerala guest house, and they can't detect 350 RDX on the national highway. It's a ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಿರೀಶ್. ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಎಸ್ ಗಿರೀಶ್, ಕಾಂಗ್ರೆಸ್ನ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್ ಇವರು ಇವತ್ತು ಆರೋಪವನ್ನ ಮಾಡ್ತಾ ಇರುವಂತದ್ದು ಇದು ಭಾರತ ಪ್ರಧಾನಿ ಹಾಗೇನೆ ಪಾಕ್ ಪ್ರಧಾನಿ ಅವರ ಮ್ಯಾಚ್ ಫಿಕ್ಸಿಂಗ್, ಹಾಗಾಗಿಯೇ ಪುಲ್ವಾಮಾ ದಾಳಿ ಆಯಿತು ಅಂತ. ಯಾವ ಕಾರಣಕ್ಕೆ ಈ ರೀತಿಯ ಒಂದು ಸ್ಟೇಟ್ಮೆಂಟ್ ಹೊರಬರ್ತಾ ಇದೆ? ವೀಣಾ, ಇದೊಂದು ರಾಜಕೀಯ ಹೇಳಿಕೆ ಅಂತಾನೆ ಹೇಳ್ಬೋದು. ಬಿಕೆ ಹರಿಪ್ರಸಾದ್ ರಾಜ್ಯಸಭಾ ಸದಸ್ಯರು ಕಾಂಗ್ರೆಸ್ನ AICC ಅಧ್ಯಕ್ಷರಂತ ರಾಹುಲ್ ಗಾಂಧಿ ಅವರೇ ಈ ಒಂದು ಅಟ್ಯಾಕ್ ಏನಿದೆ ಇದನ್ನ ಖಂಡಿಸಿದ್ರು. ಜೊತೆಗೆ ನಾವು ಸರ್ಕಾರದ ಪರವಾಗಿದ್ವಿ ಅನ್ನುವಂತ ಮಾತನ್ನ ಕೂಡ ಹೇಳಿದ್ರು. ಎಲ್ಲ ಒಂದ್ ಕಡೆ ಬಿಜೆಪಿ ಈ ಒಂದು ದಾಳಿ ಏನಿದೆ, ಈ ದಾಳಿಯಿಂದ ಬಿಜೆಪಿಗೆ ಚುನಾವಣೆಯಿಂದ ಅನುಕೂಲ ಆಗುವಂತ ಎಲ್ಲಾ ಸಾಧ್ಯತೆಗಳು ಕಾಂಗ್ರೆಸ್ಗೆ ಕಂಡು ಬರ್ತಾ ಇರೋದ್ರಲ್ಲಿ ಇದೀಗ ಈ ರೀತಿಯ ಸ್ಟೇಟ್ಮೆಂಟ್ಗಳು ಕಾಂಗ್ರೆಸ್ ನಾಯಕರಿಂದ ಹೊರ ಬರ್ತಾ ಇರುವಂತದ್ದು. ರಾಜಕೀಯವಾಗಿ ಇದನ್ನ ಬಿಜೆಪಿಗೆ ಅನುಕೂಲ ಆಗ್ಬಾರ್ದು ಅನ್ನೋ ರೀತಿಯ ಸ್ಟೇಟ್ಮೆಂಟ್ಗಳನ್ನ ಕಾಂಗ್ರೆಸ್ ನಾಯಕರು ನೀಡ್ಲಿಕ್ಕೆ ಶುರು ಮಾಡಿದ್ದಾರೆ. ಅದರ ಒಂದು ಭಾಗವಾಗಿ ಇವತ್ತು ಬಿಕೆ ಹರಿಪ್ರಸಾದ್ ಅವರು ಇದೊಂದು ಮ್ಯಾಚ್ ಫಿಕ್ಸಿಂಗ್, ಇಮ್ರಾನ್ ಖಾನ್ ಮತ್ತೆ ಪ್ರಧಾನಿ ಮೋದಿ ಅವರ ನಡುವೆ ಮ್ಯಾಚ್ ಫಿಕ್ಸಿಂಗ್ ಆಗಿದೆ ಇದು ಅನ್ನುವಂತ ಒಂದು ಮಾತನ್ನ ಹೇಳಿದ್ದಾರೆ. ಮತ್ತೆ ಅವರೊಂದು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. 350 ಕೆಜಿಯಷ್ಟು ಏನು ಸ್ಫೋಟಕ ಇದೆ ಅದು ಹೇಗೆ ಬಂತು ದೇಶದ ಒಳಗೆ ಅನ್ನುವಂತ ಒಂದು ಪ್ರಶ್ನೆಯನ್ನ ಕೂಡ ಕೇಳಿದ್ದಾರೆ. ಯಾವುದೇ ಚೆಕ್ ಪೋಸ್ಟ್ ಗಳಲ್ಲಿ ತನಿಖೆ ಆಗದೇನೆ ಹೇಗೆ ಬರ್ಲಿಕ್ಕೆ ಸಾಧ್ಯ ಅನ್ನುವಂತ ಒಂದು ಅನುಮಾನವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಆದ್ರೆ ಈ ರೀತಿಯ ಸ್ಟೇಟ್ಮೆಂಟ್ ಗಳಿಗೆ ಕಾಂಗ್ರೆಸ್ ಒಪ್ಕೊಳ್ಳುತ್ತಾ ಅನ್ನೋಂಥದ್ದು ಪ್ರಶ್ನೆ. ಯಾಕೆಂದ್ರೆ ಕಾಂಗ್ರೆಸ್ ಇಲ್ಲಿಯವರೆಗೆ ಈ ಒಂದು ದಾಳಿಯನ್ನ ವಿರೋಧಿಸಿತ್ತು, ಮತ್ತೆ ಸರ್ಕಾರದ ಪರವಾಗಿ ಕಾಂಗ್ರೆಸ್ ನಿಂತಿತ್ತು. ಈಗ ಬಿಕೆ ಹರಿಪ್ರಸಾದ್ ಅವರ ಈ ಸ್ಟೇಟ್ಮೆಂಟ್ ಏನಿದೆ ಇದು ಕಾಂಗ್ರೆಸ್ಗೆ ಮುಜುಗರವನ್ನು ಕೂಡ ತರಬಹುದು. ವೀಣಾ, ಎಸ್, ಖಂಡಿತವಾಗ್ಲೂ ಗಿರೀಶ್, ಈಗ ಚುನಾವಣೆಯ ಹೊಸ್ತಿಲಿನಲ್ಲಿ ಅದು ಕೂಡ ಕಾಂಗ್ರೆಸ್ ಹಿರಿಯ ನಾಯಕರೇ ಇಂತಹ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಅಂತಂದ್ರೆ ಇದು ಒಂದ್ ರೀತಿ ಪಕ್ಷಕ್ಕೆ ಡ್ಯಾಮೇಜ್ ಅಲ್ವಾ? ಖಂಡಿತವಾಗ್ಲೂ ಇದು ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್. ಇದನ್ನ AICC ಕೂಡ ತುಂಬಾ ಗಂಭೀರವಾಗಿ ಪರಿಗಣಿಸುತ್ತೆ. ಮತ್ತೆ ಈ ವಿಚಾರವಾಗಿ ಸ್ವತಃ AICC ಅಧ್ಯಕ್ಷ ರಾಹುಲ್ ಗಾಂಧಿ ಅವರೇ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರುವಾಗ, ಸರ್ಕಾರದ ಪರ ನಾವು ಸ್ಟ್ಯಾಂಡ್ ಆಗಿದ್ದೀವಿ ಅನ್ನುವಂತ ಮಾತನ್ನು ಹೇಳಿರುವಾಗ ಬಿಕೆ ಹರಿಪ್ರಸಾದ್ ಅವರ ಈ ಸ್ಟೇಟ್ಮೆಂಟ್ ಏನಿದೆ ಇದು ಚುನಾವಣೆಯ ಸಂದರ್ಭದಲ್ಲಿ ಸಾಕಷ್ಟು ಡ್ಯಾಮೇಜ್ ಉಂಟು ಮಾಡುತ್ತೆ. ಸಾರ್ವಜನಿಕ ಪರ್ಸೆಪ್ಷನ್ ಬೇರೆ ಇರುವಂತದ್ದು. ಸಾರ್ವಜನಿಕ ವಲಯದಲ್ಲಿ ಈ ದಾಳಿ ಸಾಕಷ್ಟು ಟೀಕೆಗೆ ಮತ್ತೆ ಖಂಡನೆಗೆ ವ್ಯಕ್ತ ಆಗಿರುವಂತದ್ದು. ಎಸ್ ಗಿರೀಶ್, ಮತ್ತೆ ನಿಮ್ಮ ಹತ್ರ ಮಾತನಾಡ್ತೀನಿ ನಾನು. ಇದೀಗ ಬಿಜೆಪಿ ಮುಖಂಡರಾದಂತಹ ಗೋ ಮಧುಸೂದನ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಮಧುಸೂದನ್ ಅವರೇ. ನಮಸ್ಕಾರ ಮೇಡಮ್. ಬಿಕೆ ಹರಿಪ್ರಸಾದ್ ಅವರು ಹೇಳ್ತಾರೆ ಈ ಒಂದು ಪುಲ್ವಾಮಾ ದಾಳಿ ಏನಿದೆ ಇದು ಪ್ರಧಾನಿ ಮೋದಿ, ನಮ್ಮ ದೇಶದ ಪ್ರಧಾನಿಗಳು ಹಾಗೇನೆ ಪಾಕಿಸ್ತಾನದ ಪ್ರಧಾನಿ ಇಬ್ಬರ ಮ್ಯಾಚ್ ಫಿಕ್ಸಿಂಗ್ ಅಂತಾರೆ. ಏನ್ ಹೇಳ್ತಿರ್ತಾವ ಮೇಡಮ್? ನಾನು ಹೇಳೋದಕ್ಕಿಂತ ಮುಂಚೆ ಇಮ್ರಾನ್ ಖಾನ್ ಏನ್ ನಗ್ತಾ ಇದ್ದಾರೆ ಮೇಡಮ್ ಇವ್ರ ಮಾತನ್ನ ಕೇಳಿ. ಯಾಕೆ ಅಂತಂದ್ರೆ ಇಮ್ರಾನ್ ಖಾನ್ ಹತ್ರ ಹೋಗಿ ಮಾತುಕತೆ ಆಡದಂತವ್ರು ಕಾಂಗ್ರೆಸ್ನ ಸರ್ದಾರ್ ಸಿದ್ದು ಅವರು.
ಹೋಗಿ ಮಾತುಕತೆ ಆಡಿದಂತಹವರು ಮಣಿಶಂಕರ್ ಅಯ್ಯರ್ ಅವರು, ಹೋಗು ಮಾತುಕತೆ ಆಡಿದಂತಹವರು ದಿಗ್ವಿಜಯ್ ಸಿಂಗ್ ಅವರು. ನಮ್ಗೆ ಇಲ್ಲಿ ತನಕ ಗೊತ್ತಿರಲಿಲ್ಲ ಬಿಜೆಪಿ ಅವರಿಗೆ ಯಾರು ಅವ್ರನ್ನ ಅಲ್ಲಿ ಕಳಿಸಿದ್ರು ಮಾತುಕತೆ ಆಡಕ್ಕೆ ಅಂತೇಳಿ. ಮಧುಸೂದನ್ ಅವರೇ ಕೇಳಿಸಿದ್ಯಾ? ಎಸ್, ಮಧುಸೂದನ್ ಅವರ ಸಂಪರ್ಕ ಸರಿಯಾಗಿ ಸಾಧ್ಯ ಆಗ್ತಾ ಇಲ್ಲ. ಒಟ್ನಲ್ಲಿ ಈಗ ಕಾಂಗ್ರೆಸ್ ಹಿರಿಯ ನಾಯಕ BK ಹರಿಪ್ರಸಾದ್ ವಿವಾದಾತ್ಮಕ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ನರೇಂದ್ರ ಮೋದಿ ಇಮ್ರಾನ್ ಖಾನ್ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿದ್ದಾರೆ, ಪುಲ್ವಾಮಾ ದಾಳಿ ಇದು ಮ್ಯಾಚ್ ಫಿಕ್ಸಿಂಗ್ ನಿಂದ ಆದಂತಹ ದಾಳಿ ಅಂತ ಹೇಳ್ತಾ ಇದ್ದಾರೆ. ಜಮ್ಮು ಕಾಶ್ಮೀರದ ಪುಲ್ವಾಮಾ ಪ್ರದೇಶಕ್ಕೆ 350 kg RDX ಹೇಗೆ ಬಂತು? ಇವೆಲ್ಲವೂ ಮೋದಿ ಮತ್ತು ಪಾಕ್ ಪ್ರಧಾನಿ ಇಮ್ರಾನ್ ಖಾನ್ ಮ್ಯಾಚ್ ಫಿಕ್ಸಿಂಗ್ ನಿಂದಲೇ ಅಲ್ವಾ ಅಂತಲೂ ಕೂಡ ಹೇಳ್ತಾರೆ. ಮೋದಿ ಸಮರ್ಥರಿದ್ದಿದ್ದೇ ಆದ್ರೆ ಪುಲ್ವಾಮಾದಲ್ಲಿ ಉಗ್ರರ ಕೃತ್ಯ ನಡೀತಾನೆ ಇರಲಿಲ್ಲ ಅನ್ನುವಂತಹ ಮಾತುಗಳನ್ನ BK ಹರಿಪ್ರಸಾದ್ ಕಾಂಗ್ರೆಸ್ನ ಹಿರಿಯ ಮುಖಂಡರು ಆಡ್ತಾ ಇರುವಂತದ್ದು. ಒಟ್ಟಿನಲ್ಲಿ ಸ್ಫೋಟಕ ಆರೋಪವನ್ನ ಈಗ ಬಿಜೆಪಿಯ ಮೇಲೆ ಮಾಡ್ತಾ ಇದ್ದಾರೆ. ಭಾರತದ ಪ್ರಧಾನಿ ಪಾಕ್ ಪ್ರಧಾನಿ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿದ್ದಾರೆ, ಹಾಗಾಗಿಯೇ ಈ ಪುಲ್ವಾಮಾ ದಾಳಿ ನಡೆದಿರುವಂತದ್ದು. ಪುಲ್ವಾಮಾ ಪ್ರದೇಶಕ್ಕೆ 350 kg RDX ಬಂದಿದ್ದಾದರೂ ಹೇಗೆ ಅಂತಲೂ ಕೂಡ ಪ್ರಶ್ನಿಸ್ತಾ ಇದ್ದಾರೆ BK ಹರಿಪ್ರಸಾದ್. ಆದರೆ AICC ಅಧ್ಯಕ್ಷರಾದಂತಹ ರಾಹುಲ್ ಗಾಂಧಿ ಅವರೇ ಈ ಒಂದು ಪುಲ್ವಾಮಾ ದಾಳಿ ಆದ ಸಂದರ್ಭದಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಇದನ್ನ ಖಂಡಿಸಿದ್ರು, ಈ ದಾಳಿ ಖಂಡನೀಯ ಅನ್ನುವಂತಹ ಮಾತನ್ನ ಆಡಿದ್ರು. ಜೊತೆಗೆ ಸರ್ಕಾರದ ಪರವಾಗಿದ್ದೀವಿ ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ಕೂಡ ಅವರದ್ದೇ ಪಕ್ಷದ ನಾಯಕರು ಕೊಟ್ಟಿದ್ರು. ಆದರೆ ಈಗ BK ಹರಿಪ್ರಸಾದ್ ಅವರು ಆಡ್ತಾ ಇರುವಂತಹ ಮಾತು, ಇಮ್ರಾನ್ ಖಾನ್ ಮೋದಿ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿದ್ದಾರೆ, ಈ ಮ್ಯಾಚ್ ಫಿಕ್ಸಿಂಗ್ ನ ಪರಿಣಾಮವೇ ಪುಲ್ವಾಮಾ ದಾಳಿ. ಜಮ್ಮು ಕಾಶ್ಮೀರದ ಪುಲ್ವಾಮಾ ಪ್ರದೇಶಕ್ಕೆ 350 kg RDX ಹೇಗೆ ಬಂತು ಅಂತಲೂ ಕೂಡ ಪ್ರಶ್ನೆ ಮಾಡ್ತಾರೆ. ಅಷ್ಟೇ ಅಲ್ಲ, ಮೋದಿ ಸಮರ್ಥರಿದ್ದಿದ್ರೆ ಈ ಪುಲ್ವಾಮಾದಲ್ಲಿ ಉಗ್ರರ ದಾಳಿಯೇ ನಡೀತಾ ಇರಲಿಲ್ಲ ಅಂತಲೂ ಕೂಡ ಆರೋಪಿಸ್ತಾರೆ.